ಆ ಬಡ ದಂಪತಿ ಹೆತ್ತ ಮಕ್ಕಳ ಬಗ್ಗೆ ನೂರಾರು ಕನಸನ್ನ ಕಂಡಿದ್ರು. ಆದರೆ ವಿಧಿಯಾಟ ಬೇರೆನೇ ಆಗಿತ್ತು. ಸ್ವರ್ಗದಂತಿದ್ದ ಆ ಕುಟುಂಬದಲ್ಲಿ ನರಕಾಸುರ ರೌದ್ರ ತಾಂಡವವಾಡಿದ್ದಾನೆ. ಅತ್ತ ಗಂಡ ಡೆಡ್ಲಿ ಮರ್ಡರ್ ಆಗಿದ್ರೆ ಇತ್ತ ಹೆಂಡತಿ ಜೈಲು ಸೇರಿದ್ದಾಳೆ. ಅಷ್ಟಕ್ಕೂ ಈ ದಂಪತಿ ನಡುವೆ ಏನಾಯ್ತು, ಆ ಮಕ್ಕಳು ಏನಾದ್ರು, ಈ ಕುರಿತ ಸ್ಟೋರಿ ನಮ್ಮ ಮುಂದೆ. ಕಿರಿಕ್ ಮಾಡಿದ ಗಂಡನನ್ನೇ ಚುಚ್ಚಿ ಕೊಂದ ಹೆಂಡತಿ. ಡೆಡ್ಲಿ ಮರ್ಡರ್, ಕಾಕಿ ಮುಂದೆ ಚಾಲಾಕಿ ಲೇಡಿ ಹೈ ಡ್ರಾಮಾ. ಹೀಗೆ ಬೀಗ ಹಾಕಿರೋ ಮನೆ ಕಳೆದ 3 ದಿನಗಳ ಹಿಂದಿನವರೆಗೂ ಈ ಮನೆಯಲ್ಲಿ ಒಂದಲ್ಲ ಒಂದು ಕಿರಿಕ್ ಆಗ್ತಾನೆ ಇತ್ತು. ಈ ಫೋಟೋದಲ್ಲಿರೋ ಈ ದಂಪತಿ ಹೆಸರು ಲಕ್ಷ್ಮಿ ಮುರುಗೇಶ್. ಮೂಲತಃ ಶಿವಮೊಗ್ಗದ ಸಾಗರದವರು. ಕಳೆದ 5 ವರ್ಷಗಳ ಹಿಂದೆ ಬೆಂಗಳೂರಿಗೆ ಬಂದು ಹೊಂಗಸಂದ್ರದ ಮುನೇಶ್ವರ ಬಡಾವಣೆಯಲ್ಲಿ ವಾಸವಾಗಿದ್ರು. ಇನ್ನು ಈ ದಂಪತಿಗೆ 3 ಜನ ಹೆಣ್ಣು ಮಕ್ಕಳು. ಅದರಲ್ಲಿ ಮೊದಲನೇ ಮಗಳಿಗೆ ಮದುವೆಯಾಗಿತ್ತು. ಉಳಿದ ಇಬ್ಬರು ಕೂಡ ತಾಯಿಯ ಜೊತೆ ಹೋಟೆಲ್ನಲ್ಲಿ ಕೆಲಸ ಮಾಡುತ್ತಿದ್ದರು. ಹೀಗೆ ಕಷ್ಟ ಜೀವಿಗಳ ಜೀವನ ಹೇಗೋ ಸಾಕ್ತಿತ್ತು ಕಣ್ರೆ. ಆದ್ರೆ 2ನೇ ಮಗಳು ಲವ್ ಅಲ್ಲಿ ಬಿದ್ದಿದ್ಲು. ತಾನು ಪ್ರೀತಿಸಿದ ಹುಡುಗನ ಜೊತೆ ಎಸ್ಕೇಪ್ ಆಗಿದ್ಲು. ಅಕ್ಕನ ಚಾಳಿಯನ್ನೇ 3ನೇ ಮಗಳು ಕೂಡ ಪಕ್ಕಾ ಫಾಲೋ ಮಾಡಿದ್ಲು. ಅಲ್ಲಿಗೆ ಸುಖವಾಗಿದ್ದ ಸಂಸಾರದಲ್ಲಿ ಬೆಂಕಿ ಬೆರುಗಾಳಿ ಶುರುವಾಗಿತ್ತು. ನಿನ್ ಜೊತೆನೆ 2 ಹೆಣ್ಮಕ್ಳು ಇದ್ರು, ಅವರಿಬ್ರು ಓಡಿ ಹೋಗಿರೋ ವಿಚಾರ ನಿಂಗೆ ಗೊತ್ತಿರ್ಲಿಲ್ವಾ ಅಂತ ಪ್ರತಿದಿನ ಮುರುಗೇಶ್ ಲಕ್ಷ್ಮಿಗೆ ಕಿರಿಕ್ ಮಾಡ್ತಿದ್ದ, ಟಾರ್ಚರ್ ಕೊಡ್ತಿದ್ದ. ಸೆಂಟ್ರಲ್ಲಿ ಅವ್ರ 2 ಮಗಳು ಓಡೋಗ್ಬಿಟ್ಟು ಇದಾಗಿದ್ದು. ಅದ್ರ ಸ್ವಲ್ಪ ಜಗಳ ಆಗ್ತಾ ಇತ್ತು. ಆಮೇಲೆ ಸದ್ಯ ಅವ್ರ ಮಗಳು 3ನೇ ಮಗಳು ಓಡೋಯ್ತು ಅಂದ್ಬಿಟ್ಟು ಅವ್ರು ಸ್ವಲ್ಪ ಕಿರಿಕಿರಿ ಆಗ್ತಾ ಇತ್ತು. ಆಮೇಲೆ ಏನಾಗ್ತಿಲ್ಲ. ಇವಾಗ ರೀಸೆಂಟ್ಲಿ ಮೊನ್ನೆ ಏನೋ ಮಾತುಕತೆಯಲ್ಲಿ ಜಗಳ ಆಗಿದೆ. ಅವರು ಹೊಡೆದವ್ರು ಅಂತಾರೆ. ಆಮೇಲೆ ಇದೇನಾಗಿದೆ. ಅವಾಗ ನಾನು ಇದ್ದಿಲ್ಲ ಇಲ್ಲಿ. ನನಗೆ ಲೇಟಾಗೆ ಫೋನ್ ಬಂತು. ನಾನು ಬಂದ್ಮೇಲೆ ಗೊತ್ತಾಯ್ತು ನನಗೆ ಇದೆಲ್ಲ. ತುಂಬಾ ದಪ್ಪ ಇದ್ದೀರಾ, ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಇಂದ ಸಣ್ಣ ಆಗ್ಬೇಕಾ? ಎಷ್ಟೋ ಜನ ಹೇಳ್ತಾ ಇದ್ರಿ, ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್, ವರ್ಕೌಟ್ ಮಾಡ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ. 100% ಯಾವ ಜಿಮ್ಗೂ ಹೋಗ್ದಂಗೆ ವರ್ಕೌಟು ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು. ಪ್ರತಿದಿನ ಬೆಳಿಗ್ಗೆ ಸಂಜೆ 2 ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ. ಎಷ್ಟು ಜನ ಮಕ್ಕಳು ಅವರಿಗೆ? 3 ಜನ. ಎಷ್ಟು ಜನಕ್ಕೆ ಮದುವೆ ಆಗಿತ್ತು? ದೊಡ್ಡ ಮಗಳು ಫಸ್ಟೇ ಮದುವೆ ಆಗಿತ್ತು. 2 ಮಕ್ಕಳಿದ್ರು. ಇವರಿಬ್ರು ಇಲ್ಲೇ ಇದ್ರು. ಅವ್ರು ರೀಸೆಂಟ್ಲಿ ಅವರಿಬ್ರು ಕೆಲಸ ಮಾಡೋ ಜಾಗದಲ್ಲಿ ಅವರು ಹಾಗೆ ಇದಾಗಿದ್ದು. ಮೊನ್ನೆ ರಾತ್ರಿ ಮಕ್ಕಳ ಲವ್ ವಿಚಾರಕ್ಕೆ ದಂಪತಿ ನಡುವೆ ಮತ್ತೆ ಜಗಳ ಜೋರಾಗಿತ್ತು. ಇನ್ನು ಮುರುಗೇಶ್ ಕಾಟ ತಡೆಯೋಕಾಗದೆ ಲಕ್ಷ್ಮಿ ಚಂಡಿ ಅವತಾರ ತಾಳಿದ್ಲು. ಅಷ್ಟೇ, ನಿನ್ನ ಉಳಿಸಲ್ಲ ಕಣ್ಲೇ ಅಂತ ಮನೆಯಲ್ಲಿದ್ದ ಚಾಕುವಿನಿಂದ ಮುರುಗೇಶ್ ಹೊಟ್ಟೆ ಎದೆಯ ಭಾಗಕ್ಕೆ ಇರಿದಿದ್ದಾಳೆ. ತಕ್ಷಣವೇ ಮನೆಯಿಂದ ಹೊರ ಬಂದಿದ್ದ ಲಕ್ಷ್ಮಿ, ಅಯ್ಯಯ್ಯೋ ನನ್ನ ಗಂಡ ಫುಲ್ ಟೈಟ್ ಆಗಿ ಬಾಟಲ್ನಿಂದ ಚುಚ್ಚಿಕೊಂಡಿದ್ದಾನೆ ಅಂತ ಡ್ರಾಮಾ ಮಾಡಿದ್ದಾಳೆ. ಪಕ್ಕದ ಮನೆಯವರು ಬಂದು ನೋಡುವಷ್ಟರಲ್ಲೇ ಮುರುಗೇಶ್ ಪ್ರಾಣ ಪಕ್ಷಿ ಹಾರಿ ಹೋಗಿದೆ. ಆದ್ರೆ ಖಾಕಿ ವಿಚಾರಣೆ ವೇಳೆ ಲಕ್ಷ್ಮಿ ಸತ್ಯ ಬಾಯ್ಬಿಟ್ಟಿದ್ದಾಳೆ. ಅವ್ರ ಮಮ್ಮಿನೇ ಈ ಥರ ಮಾಡಿದ್ರು ಅಂದ್ಬಿಟ್ಟು ಕಲಿಸಿರೋದು ಅಂದ್ಬಿಟ್ಟು ಇದು ಮಾಡಿದ್ರು ಅಂದ್ಬಿಟ್ಟು ಅಪ್ಪನಿಗೆ ಸ್ವಲ್ಪ ಕೋಪ. ಅದರಿಂದ ಈಗ ಆಗಿದ್ದು. ಯಾವ ಊರವರು? ಈ ಕಡೆ ಶಿವಮೊಗ್ಗ ಸಾಗರ ಅಂತೆ. ಸಾಗರ. ಎಷ್ಟು ವರ್ಷ ಆಗಿತ್ತು ಈ ಕಡೆ ಬಂದು ಬೆಂಗಳೂರು? ಇಲ್ಲಿ ಅಲ್ಲಿಂದ ಸ್ಟಡಿಗೆ ಇಲ್ಲಿ ಬಂದಿದ್ದು. ಅವ್ರ ರಿಲೇಷನ್ ಇಲ್ಲೊಬ್ರು ಇದ್ದಾರೆ. ಅವ್ರು ಇಲ್ಲಿ ಕರ್ಕೊಂಡ್ಬಂದಿಲ್ಲ ಸ್ಟಾರ್ಟಿಂಗ್ 4 ವರ್ಷ ಆಯ್ತು ಬಂದು. 4 ವರ್ಷ ಆಯ್ತು. ಬೇರೆ ಏನಾದರೂ ಜಗಳ ಇಲ್ಲ ಸರ್, ಅದರಲ್ಲಿ ಇಲ್ಲ. ಅದರಿಂದನೇ ಅವ್ರಿಗೆ ಆಗ್ತಾಯಿತ್ತು ಸ್ಟಾರ್ಟಿಂಗಿಂದ. ಅವ್ರಿಗೆ ಅದು ಮುಂಚೆ ಹೊರಗೇನು ಜಗಳ ಇದ್ದಿಲ್ಲ. ಅವ್ರಿಬ್ಬರು ಮಕ್ಕಳು ಹೋಗಿಂದ ಜಗಳ ಹೋಟ್ಲ್ ಕೆಲಸ ಮಾಡೋರು. ಅವ್ರು ಮಾರ್ಕೆಟ್ ಕೆಲಸ ಮಾಡೋರು. ಮುಂದೆ ಒಂದು ಬಿರಿಯಾನಿ ಫ್ಯಾಕ್ಟ್ರಿ ಇದೆ, ಅದು ಕೆಲಸ ಮಾಡೋರು. ಅದರಲ್ಲ ಹುಡುಗಿನ ಇಬ್ಬರು ಕೆಲಸ ಮಾಡ್ತಾಯಿದ್ದು. ಎಷ್ಟು ಮಕ್ಕಳು ವಯಸ್ಸು ಹೆಣ್ಮಕ್ಳಿಗೆ? ಒಬ್ಬರಿಗೆ 21 ಅನ್ಕೊಂತೀನಿ. ಇನ್ನೊಬ್ರಿಗೆ ಗೊತ್ತಿಲ್ಲ ಸರ್. ಸಂಸಾರ ಅಂದಮೇಲೆ ಒಂದು ಮಾತು ಬರುತ್ತೆ ಹೋಗುತ್ತೆ. ಆದ್ರೆ ಕೊಲೆ ಮಾಡಿ ಹೆಂಡತಿ ಜೈಲು ಸೇರಿದ್ರೆ ಗಂಡ ಮಸಣ ಸೇರಿದ್ದಾನೆ. ತಮ್ಮ ಹೆಣ್ಮಕ್ಕಳ ವಿಚಾರದಲ್ಲಿ ಅಪ್ಪ ಅಮ್ಮ ಇಬ್ರು ಜವಾಬ್ದಾರಿಯುತವಾಗಿರಬೇಕು. ಆದ್ರೆ ಲಕ್ಷ್ಮಿ ಸಂಸಾರ ಬೀದಿ ಪಾಲಾಗಿದ್ದು ಮಾತ್ರ ವಿಪರ್ಯಾಸ. ಅಜಯ್ ಗೌಡ, ಕ್ರೈಮ್ ಬ್ಯೂರೋ, ಗ್ಯಾರಂಟಿ ನ್ಯೂಸ್.